ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪರೀಕ್ಷೆ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೇನೆ. ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಿಸಿಕ್ಸ್ ಸಬ್ಜೆಕ್ಟಿನ ಕೀ ಆನ್ಸರ್ಸನ್ನು ನಾವು ಸ್ವಲ್ಪ ನೋಡೋಣ. ಪಾರ್ಟ್ ಎಯಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೋಡಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕುಲಮ್. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಕಾನ್ಸಂಟ್ರೇಟಿಕ್ ಸ್ಪಿಯರ್ಸ್. ಥರ್ಡ್ ಒನ್ capacitance inversely proportional to distance. Fourth question, it is drift velocity acquired by free electrons per unit electric field. Fifth answer, Bohr's magnetron in a value 9.27 into 10 to the power minus 24 ampere meter square. Sixth answer, at the equator dip 0 irtade. Seventh answer, Faraday's law, that is EMF induced in a circuit is equal to the time rate of change of magnetic flux linked with a circuit. Then 8th question, number of turns ಏನಾದರೂ ಡಬಲ್ ಆದರೆ L 4 ಪಟ್ಟು ಹೆಚ್ಚಿಗೆ ಆಗ್ತದೆ, ಯಾಕಂದರೆ L is directly proportional to n square. 9th question, eddy current, then loss due to heating, flux leakage, hysteresis, ಯಾವುದಾದ್ರೂ ಒಂದು ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. 10th ಕ್ವಶನ್, ವಾಟ್ ಈಸ್ ದ ಫ್ರೀಕ್ವೆನ್ಸಿ ರೇಂಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್? ಎಸ್, 10 Hz to 10⁻22 Hz. ನೆಕ್ಸ್ಟ್ ಪಾರ್ಟ್ ಬಿಗೆ ಬನ್ನಿ ವಿದ್ಯಾರ್ಥಿಗಳೇ. 11th ಕ್ವಶನ್ ನೋಡಿ, ಕೂಲಮ್ಸಿನ ವೆಕ್ಟರ್ ಫಾರ್ಮ್ ಕೇಳಿದ್ದಾರೆ. ಇಷ್ಟು ಬರೆದರೆ ಸಾಕು ವಿದ್ಯಾರ್ಥಿಗಳು, 2 ಅಂಕ ಕೊಡ್ತಾರೆ. 12th ಕ್ವಶನ್ ನೋಡಿ ಹೇಗಿದೆ, ಡಿಫ್ರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಅಂತೆ. ಇಲ್ಲಿ ನಾನೇನು ಬರೆದಿದ್ದೀನಲ್ಲ, ಇದರಲ್ಲಿ ಒಂದು ಎರಡು ಡಿಫ್ರೆನ್ಸನ್ನು ನೀವು ಏನಾದರೂ ಬರೆದ್ರೆ ನಿಮಗೆ 2 ಅಂಕಗಳನ್ನು ಕೊಡಲಾಗುವುದು. ನೆಕ್ಸ್ಟ್ 13th ಕ್ವಶನ್, ಗಿವ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಈ 4 ಲಿಮಿಟೇಷನ್ಸಲ್ಲಿ ಯಾವುದಾದ್ರೂ 2 ಲಿಮಿಟೇಷನ್ಸ್ಗಳನ್ನು ಬರೆದ್ರೆ ಸಾಕು. 14ನೇ ಪ್ರಶ್ನೆ ನೋಡಿ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ ಲಾ. ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ಇದನ್ನು ಇಕ್ವೇಷನ್ ಬರೀಬೇಕು. ನೆಕ್ಸ್ಟ್ 15th ಕ್ವಶನ್ ನೋಡಿ, ಅಪ್ಲೈಡ್ ಕ್ವಶನ್ ಇದೆ, ಯಾವಾಗ ಫೋರ್ಸು ಮಿನಿಮಮ್ಮು ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಆನ್ಸರ್ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ. 16th ಕ್ವಶನ್, ಪ್ರಾಬ್ಲಮ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ, ಆ ಪ್ರಾಬ್ಲಮನ್ನು ಇಲ್ಲಿ ಸಾಲ್ವ್ ಮಾಡಿದೆ ನೋಡಿ. 17th ಕ್ವಶನ್, ಯೂಸಸ್ ಆಫ್ ಇನ್ಫ್ರಾರೆಡ್ ರೇಸ್. 18th ಕ್ವಶನ್, ಕಾಂಪೌಂಡ್ ಮೈಕ್ರೋಸ್ಕೋಪಿನ ರೇ ಡೈಗ್ರಾಮ್ ಇದು. ದಯವಿಟ್ಟು ವಿದ್ಯಾರ್ಥಿಗಳು ನೋಡಬೇಕು. ಕ್ವಶನ್ ನಂಬರ್ 19, 3 properties of electric field lines. Question number 20, torque on a dipole in a uniform electric field. Then question number 21, capacitance in parallel. Yes, that is the Cp is equal to C1 plus C2. Next question number 22, we have to derive relation J is equal to sigma E. Yes, so this is the relation, children, and it's a vector form. Yes, derive the vector form of Ohm's law, that is J is equal to sigma E. So next, explain how galvanometer is going to convert into voltmeter. ಇಷ್ಟು ಬರೆದ್ರೆ ಸಾಕು. ಸರ್ಕ್ಯೂಟ್ ಡೈಗ್ರಾಮು ಮತ್ತು ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಅದೆಷ್ಟು ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 24, magnetic permeability, magnetic susceptibility, magnetization definitions and magnetization. Clear? Okay. Next question number 25, motional EMF equation. Motional EMF equation, it is question number 25. Next question number 26, total internal reflection conditions. Definition ಒಂದ್ಸತಿ ನೋಡ್ಕೊಡಿ. Next 5 marks question. 27th question, it is Gauss law statement, that is 1 upon epsilon naught into Q. ಆ ಸ್ಟೇಟ್ಮೆಂಟನ್ನು ಬರೆದುಬಿಟ್ಟು ಇದನ್ನು ಡಿರೈವ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. 5 marks question. 28th question. Next 29, Wheatstone bridge by using Kirchhoff's rules, that is P by Q is equal to R upon S. Coming to next 5th question, circular current loop, magnetic field produced by the circular current loop. Yes, so next AC generator. What is AC generator? And its instantaneous EMF relation. Yes, ಇಷ್ಟು
ಡೆಫಿನೇಷನ್ ಬರೆದು ಇಷ್ಟು ಬಿಡಿಸಿದರೆ ಸಾಕು, ಯು ವಿಲ್ ಗೆಟ್ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಕರೆಂಟ್ ಇನ್ ಎ ಸಿ ಸರ್ಕ್ಯೂಟ್ ವಿತ್ ಪ್ಯೂರ್ ಇಂಡಕ್ಟರ್ ಕೇಳಿದ್ದಾರೆ. ಸೊ ದಿಸ್ ಈಸ್ ಅ ಪ್ಯೂರ್ ಇಂಡಕ್ಟರ್ ಎಕ್ಸ್ಪ್ರೆಷನ್ ಆ್ಯಂಡ್ ಹೆನ್ಸ್ ಡಿಫೈನ್ ಪೀಕ್ ವ್ಯಾಲ್ಯೂ ಆಫ್ ಎ ಸಿ ಅಂತೆ. ಅದು ಸ್ವಲ್ಪ ಡೆಫಿನೇಷನ್ ನೋಡ್ಕೊಂಬಿಡಿ. Coming to problematic part, numericals, 33rd question. I should calculate what electrostatic energy and as well as change in energy. So ಇಲ್ಲಿ ನಾನು ಸಾಲ್ವ್ ಮಾಡಿದ್ದೆ ನೋಡಿ, ಇಷ್ಟು ಬರಬೇಕು ಆನ್ಸರು. ದಿಸ್ ಈಸ್ ದ ಮೆಥಡ್ ಟು ಸಾಲ್ವ್. ಓಕೆ, ಕ್ವಶನ್ ನಂಬರ್ 34. I should calculate the potential difference across 12 ohm. So this is the method to calculate. First I should calculate current. So current how much? So if we calculate means current will come 0.351 ampere. Okay, then by using Ohm's law, voltage how much? 4.21 volt would be the right answer. So question number 35, based on moving charges and magnetism, here I should calculate frequency, kinetic energy and radius of the orbiter. So first write down the given things and use frequency formula and use kinetic energy formula. Frequency we will get 0.16 into 10 to the power 8 hertz. Kinetic energy in terms of keV 2.618 kilo electron volt. Then they have asked to calculate radius. So radius of the that orbit. So how much children? So we will get 0.290 meter would be the right answer. So 36th question, most frequently asked question it is, but ಒಂದು ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ಅವರು. ಸೊ ಇಂಪಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಅದರ ಜೊತೆಗೆ ಕರೆಂಟ್ ಇನ್ ದ ಸರ್ಕಿಟ್ ಕಂಡುಹಿಡಿದಿದ್ದಾರೆ. ಸೊ ದಿಸ್ ಈಸ್ ದ ಮ್ಯಾಥಡ್ ಟು ಕ್ಯಾಲ್ಕುಲೇಟ್ ಇಂಪಡೆನ್ಸ್ ಆಸ್ ವೆಲ್ ಆಸ್ ಕರೆಂಟ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಕ್ವಶನ್ ನಂಬರ್ 37, ರೇ ಆಪ್ಟಿಕ್ಸ್ ಮೇಲೆ ಇರ್ತಕ್ಕಂಥ ನ್ಯೂಮರಿಕಲ್ಸು. ಸೊ ಚೇಂಜ್ ಇನ್ ಫೋಕಲ್ ಲೆಂತ್ ಕಂಡುಹಿಡಿಬೇಕಂತೆ ಆ ಲೆನ್ಸಿಂದು. ಸೊ ನೋಡಿ ಈ ಮೆಥಡ್ ಇದು ನಾನು ಸಾಲ್ವ್ ಮಾಡಿದ್ದೆ. ಲುಕ್ ಅಟ್ ದಿ ಮೆಥಡ್. ಎಸ್, ಸೊ ದಿಸ್ ಈಸ್ ದ ಮೆಥಡ್ ಟು ಸಾಲ್ವ್ ಚೇಂಜ್ ಇನ್ ಫೋಕಲ್ ಲೆಂತ್. ಸೊ ಫೈನಲ್ ಆನ್ಸರ್ ಈಸ್ change in focal length is 0.45 meter would be the right answer.